ಕರ್ತವ್ಯದಿಂದ ತೆಗಿಸ್ತೀರಲ್ಲ, ಚರ್ಚೆ ಮಾಡ್ತೇನೆ, ತೆಗಿಸ್ತೀರಾ ಹೇಳಿ, ಅಲ್ಲಿ ನೋಡ್ತೇನೆ, ಡಿಸ್ಕಸ್ ಮಾಡ್ತೇನೆ. ನಾನು ನಿಮ್ಮದು ಬಿಟ್ಬಿಡ್ತೀರಿ, ನೀವು ಆ ಸ್ಥಾನದಲ್ಲಿ ಗೌರವ ಕೊಡಬೇಕು, ನಾವು ಬಿಡ್ತೀರಿ. ಅವ್ರು ಹೇಳಿರೋದನ್ನ ನೀವು ಹೇಳ್ಬೇಕು, ಇಲ್ಲ ಕಡತದಿಂದ ಫಸ್ಟ್ ಟೈಮ್ ಆಗಿದೆ, ನಾವೆಲ್ಲ ಕೆಲಸ ಮಾಡಬೇಕು. ಅಧ್ಯಕ್ಷರೇ ನೋಡಿ, ಇದೇನಾನ ನೀವು ಕಂಟಿನ್ಯೂ ಮಾಡಿದ್ರೆ ಇದೇ ತರ ಎಲ್ಲಾ ಮಂತ್ರಿಗಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ನೋಡಿ, ಸುಳ್ಳು ಹೇಳಿದ್ರೆ ನಾವು ಸುಳ್ಳು ಕೇಳ್ಕೊಂಡು ಹೋಗಕ್ಕೆ ಬರ್ಬೇಕು ಇನ್ಮೇಲೆ, ಅದರಿಂದ ಆಗಲ್ಲ. ಹಂಗೆ ಯಾರು ಇಲ್ಲೇ ಹೇಳ್ದಲ್ಲ ಸುಳ್ಳು ಇರೋದು ಅಂತ ಹೇಳಿದೆ, ಅಪೋಸಿಷನ್ ಆಗಿದ್ದವರೆಲ್ಲ ಸುಳ್ಳು ಅಂತ ಹೇಳಿದೆ. ನೀವು ಸುಳ್ಳು ಹೇಳಿ, ಸರ್ಕಾರ ಸುಳ್ಳು ಹೇಳ್ಬಾರ್ದು. ನೀವೀಗ ಹೇಳುವಂತ ಅಪೋಸಿಷನ್ ನಲ್ಲಿ ಯಾರ್ಯಾರಿದ್ರು ಎಲ್ಲ ಸುಳ್ಳು ಹೇಳಿರೋದು ಅಂತ ರೂಲಿಂಗ್ ಪಾರ್ಟಿಯವರು ಪ್ರತಿಪಕ್ಷ ನಾಯಕ ನೀವ್ ಹೇಳುವ ಮಾತು ಇಡೀ ಸದನಕ್ಕೆ ಒಂದು ಕರೆಕ್ಟ್ ಸಂದೇಶ ಕೊಡ್ತಾ ಇದ್ದೀರಿ. ಈಗ ನೀವು ವಿಚಾರದಲ್ಲಿ ಕೇಳಿದಾರೆ ಕ್ಷಮಾಪಣೆ, ಅದ ಕೇಳಿ ಹೇಳಿದ್ರಲ್ಲ ಅವರು. ಹೇಳಿ ನಮ್ಮ ಭಾಷೆ ರಾಜಕಾರಣದ ಭಾಷೆ ಎಲ್ಲ ಕ್ಷಮ ಕೇಳ್ಬೇಕು. ಮಾನ್ಯ ಅಧ್ಯಕ್ಷರೇ, ಅಶೋಕಣ್ಣ 1 ಮಿನಿಟ್. ಈಗ ಮಾನ್ಯ ಅಧ್ಯಕ್ಷರೇ, ಅವರು ಏನ್ ಹೇಳಿದ್ದಾರೆ ಅನ್ನೋದು ನಮಗೂ ಅರ್ಥ ಆಗಿಲ್ಲ, ನಿಮಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ನಾನು ಕೇಳಿದ್ದು ನೀವು ತಪ್ಪು ಕೊಟ್ಟಿದ್ದೀರಾ ಇಲ್ಲ ಫಸ್ಟ್ ಹೇಳ್ಬೇಕು. ಅವರು ಈ ಸದನಕ್ಕೆ ಮಾಹಿತಿ ತಪ್ಪು ಬಂದಿದೆ, ಯಾವ ಅಧಿಕಾರಿ ಕೊಟ್ಟರು ಅನ್ನೋದಾದ್ರೂ ಹೇಳಿ, ಇಂಥ ಅಧಿಕಾರಿ ಕೊಟ್ಟರು ಅಂತ ಹೇಳಿ. ಇದಾಗಿದೆ ಸದನಕ್ಕೆ, ನನ್ನಿಂದ ತಪ್ಪಾಗಿದೆ ಅಷ್ಟೇ, ಇನ್ನೇನು ಬೇರೆ ನಾವು DBT ಅವೆಲ್ಲ ನಾವು ಹಿಂದಿನ ಕಾಲ ನಾನೇ ಇದ್ದಾಗೆ ಮಾಡಿದ್ದೀನಿ DBT. ಇವಾಗೇನು ಹೊಸ್ದಾಗೇನು DBT ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೆ ಎಲ್ಲ DBT ಒಂದು ಬಟನ್ನಲ್ಲಿ ಕೊಡೋ ಸಿಸ್ಟಮ್ ಬಂದಿದ್ರು, ಹೊಸ್ದಾಗೇನು ಮಾಡಿಲ್ಲ ಅದು. ಈಗ ಹೌದು, ನಾ ಇದ್ದಾಗೆ ಮಾಡಿದ್ದು ಎಲ್ಲ ಗೊತ್ತಿದ್ರೆ ತಿಳ್ಕೊಳ್ಳಿ. ನಾನಿದ್ದಾಗೆ DBT. ಆಮೇಲೆ ಇವ್ರು ಫ್ರೂಟ್ ಅಂತ ಮಾಡಿದ್ರು, ಆಮೇಲೆ ಹೋಗಿ ಅದನ್ನು ಫ್ರೂಟ್ಸ್, ಅದೇನು ಫ್ರೂಟು ಬಿಡಲಿಲ್ಲ, ಒಣಗೋಯ್ತು ಎಲ್ಲ, ಕೊಳ್ತೋಯ್ತು ಅಷ್ಟು, ಒಂದು ಫ್ರೂಟು ಹೋಯ್ತು. ಅದು ಬಿಡಿ. ಅದರಿಂದ ಇಷ್ಟು ನಮಗೆ ಆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಸದನಕ್ಕೆ ಅವರು ಅಧಿಕಾರಿ ಮಾಹಿತಿ ಹಿಂಗೆ ಕೊಟ್ಟಿದ್ದಾರೆ, ತಪ್ಪು ಕೊಟ್ಟಿದ್ದಾರೆ. ನಾನು ಅಧಿಕಾರಿ ಕೊಟ್ಟಿದ್ದಕ್ಕೋಸ್ಕರ ನಾನು ಇಲ್ಲಿ ಹೇಳಿದ್ದೀನಿ ಅಷ್ಟೇ, ತಪ್ಪು ಹೇಳಿದ್ದೀನಿ. ಅದರಿಂದ ಇದನ್ನ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಅವರು ಅಧಿಕಾರಿ ಪರವಾಗ ಅವ್ರ ಬರ್ಕೊಟ್ಬಿಟ್ರೆ ಸರ್ಕಾರ ಓದ್ಬೇಕೀಗ. ವಿರೋಧ ಪಕ್ಷ ನಾಯಕರು ಏನ್ ಬರ್ಕೊಡ್ತಾರೆ ಅದು ಓದ್ಬೇಕೀಗ. ನೀನು ಹೇಳು, ನಾನು ಬರ್ಕೊಡಲ್ಲ. ಮಾತಾಡ್ಲಿ, ಹೇಳಿ. ಒಂದ್ ಸೆಕೆಂಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.